ಕೇಂದ್ರದ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ನಮ್ಮ ದೇಶ ಕೃಷಿ ಆಧಾರಿತ ದೇಶ. ರೈತರು ನಮ್ಮ ದೇಶದ ಬೆನ್ನೆಲುಬು. ಈ ದೇಶದ ಆತ್ಮ ಅಂದ್ರೆ ಅದು ರೈತರು. ರೈತರ ಬೆವರು, ಕಾರ್ಮಿಕರ ದುಡಿಮೆ ಈ ದೇಶದ ಆತ್ಮ ಮತ್ತು ಶಕ್ತಿ. ಆದರೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮತ್ತು ಕಾರ್ಪೊರೇಟ್ ಶಕ್ತಿಗಳಿಗೆ ಬೇಕಾದ ರೀತಿಯ ಎಲ್ಲ ಅನುಕೂಲಗಳನ್ನು ಮಾಡುವಂತಹ ಒಂದು ನಿಟ್ಟಿನ ಅಂಗವಾಗಿ ಇವತ್ತು ದೇಶದ ರೈತರನ್ನ ಬಲಿ ಕೊಡುವಂತಹ ಕಾನೂನುಗಳನ್ನ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ನಮ್ಮ ಮುಂದೆ ತಂದಿವೆ. ಕೇಂದ್ರದ ಬಿಜೆಪಿ ಸರ್ಕಾರ 3 ಹೊಸ ಕೃಷಿ ಕಾನೂನನ್ನು ಜಾರಿಗೆ ತಂದಿದೆ. ಈ ಕಾನೂನನ್ನು ಜಾರಿಗೆ ತರುವುದಕ್ಕಿಂತ ಮೊದಲು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಡದೆ ಅಲ್ಲಿರುವಂತಹ ಒಂದು ಗೊಂದಲದ ನಡುವೆ ಆ ಸಂದರ್ಭದಲ್ಲಿ ಕೇವಲ ಧ್ವನಿ ಮತಗಳ ಆಧಾರದಲ್ಲಿ ಕಾಯ್ದೆಯನ್ನ ಪಾಸ್ ಮಾಡಲಾಗಿದೆ ಎಂಬುದನ್ನ ಸರ್ಕಾರ ಹೇಳಿಕೊಳ್ತಾ ಇದೆ. ಆದರೆ ಅಲ್ಲಿ ಚರ್ಚೆಗೆ ಅವಕಾಶ ಕೂಡ ಕೊಡಲಿಲ್ಲ. ಧ್ವನಿ ಮತವನ್ನ ಸರಿಯಾದ ರೀತಿಯಲ್ಲಿ ಅಲ್ಲಿ ಲೆಕ್ಕ ಮಾಡಿ ಎಣಿಕೆ ಮಾಡಲಿಕ್ಕೆ ಕೂಡ ಕೊಡದೆ ಏಕಾಏಕಿ ಕಾಯ್ದೆಯನ್ನ ಜಾರಿಗೆ ಮಾಡಿದಂತಹ ಕೇಂದ್ರ ಸರ್ಕಾರ ರೈತರ ಮೇಲೆ ಪ್ರಹಾರ ಮಾಡಿದ್ದೇ ಮಾತ್ರವಲ್ಲ, ಪ್ರಜಾಸತ್ತೆಯ ಮೇಲೆ ಕೂಡ ಅತ್ಯಂತ ದೊಡ್ಡ ಮರ್ಮಾಘಾತವನ್ನ ಇವತ್ತು ನೀಡಿದೆ. ಏನೀ ಕಾಯ್ದೆಗಳು, ಅದರಲ್ಲಿರುವಂತಹ ತೊಂದರೆಗಳೇನು ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇಂದ್ರ ಸರ್ಕಾರ 3 ಕಾಯ್ದೆಗಳನ್ನ ಜಾರಿಗೆ ತಂದಿದೆ. ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಫೆಸಿಲಿಟೀಸ್ ಆಕ್ಟ್ 2020 ಅಂದ್ರೆ ಕನ್ನಡದಲ್ಲಿ ರೈತರ ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಉತ್ತೇಜನ ಮತ್ತು ಸೌಕರ್ಯ ಕಲ್ಪಿಸಿಕೊಡುವ ಕಾಯ್ದೆ 2020. ಬಹಳ ದೊಡ್ಡವಾದಂತಹ ಉದ್ದವಾದ ಹೆಸರು ಕೊಟ್ಟಿದೆ. ಅದರ ಜೊತೆಗೆ ತುಂಬಾ ಸಕಾರಾತ್ಮಕ ಹೆಸರನ್ನು ಕೂಡ ಕೊಟ್ಟಿದೆ. ಆದರೆ ಈ ಉದ್ದವಾದ ಹೆಸರನ್ನು ಇಟ್ಟುಕೊಂಡು, ಸಕಾರಾತ್ಮಕ ಅರ್ಥ ಕೊಡುವಂತಹ ಹೆಸರನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ನಮ್ಮ ರೈತರನ್ನ ಬಲಿ ಕೊಟ್ಟು ದೊಡ್ಡ ದೊಡ್ಡ ಬಂಡವಾಳಶಾಹಿ ಶಕ್ತಿಗಳಿಗೆ ಈ ದೇಶವನ್ನೇ ಅರ್ಪಣೆ ಮಾಡುವಂತಹ ಒಂದು ಕಾನೂನು ಎಂಬುದನ್ನ ಇವತ್ತು ನಾವು ತಿಳಿದುಕೊಳ್ಬೇಕಾಗಿದೆ. ಈ ಒಂದು ಕಾನೂನಿನಲ್ಲಿ ಏನಪ್ಪಾ ರೈತರಿಗೆ ತೊಂದರೆ? ಮೊತ್ತ ಮೊದಲಾಗಿ ಇಷ್ಟರವರೆಗೆ ರೈತರುಗಳು ತಮ್ಮ ಉತ್ಪನ್ನವನ್ನ APMCಗೆ ತಕೊಂಡು ಹೋಗಿ ಅಲ್ಲಿ ಮಾರುವಂತ ಸೌಕರ್ಯಗಳಿತ್ತು. ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿ ಅಂತ ಹೆಸರಿತ್ತು. ಇದರಲ್ಲಿ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಮಂಡಿಗಳಲ್ಲಿ ಇಟ್ಕೊಡ್ತಾರೆ. ಆ ಮಂಡಿಗಳಲ್ಲಿ ಆಕ್ಷನ್ ಆಗುತ್ತೆ. ಆ ಆಕ್ಷನ್ ಆಗುವಂತ ಸಂದರ್ಭದಲ್ಲಿ ಕನಿಷ್ಠ ಬೆಲೆಯನ್ನ ಅಂದ್ರೆ ಕನಿಷ್ಠ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ, ಅದಕ್ಕಿಂತ ಕೆಳಗಿನ ಬೆಲೆಯನ್ನ ಯಾರು ವಿಧಿಸ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆ ನಂತರ ಆ ಬೆಲೆಯನ್ನು ನಿಗದಿ ಆಗುತ್ತೆ. ರೈತರು ಮಾರ್ತಾರೆ. ಅವರಿಗೆ ಆ ಒಂದು ಕನಿಷ್ಠ ಬೆಂಬಲ ಬೆಲೆ ದೊರೆಯುವ ಮೂಲಕ ಅವರಿಗೆ ಯಾವುದೇ ನಷ್ಟ ಆಗದಂತೆ ನೋಡಿಕೊಳ್ಳುವಂತ ಒಂದು ವ್ಯವಸ್ಥೆ ಆಗಿರುತ್ತದೆ APMC, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ. ಇದರಲ್ಲಿ ಖಾಸಗಿ ಮಂಡಿಗಳಿಗೆ ಅವಕಾಶ ಇಲ್ಲ. ಅಲ್ಲಿ APMC ಹೊರತಾಗಿ ಯಾವುದೇ ಒಂದು ಖಾಸಗಿ ಬಂಡವಾಳಶಾಹಿಗಳು ಖಾಸಗಿ ಮಂಡಿಗಳನ್ನ ತೆರೆಯುವಂತ ಅಥವಾ ಖರೀದಿಸುವಂತದ್ದು ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ, ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರ ವಿಧಿಸಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಹೊಸ ಒಂದು ಕಾನೂನನ್ನು ತರುವುದರ ಮೂಲಕ APMCಯನ್ನೇ ಇಲ್ಲದಂತೆ ಮಾಡುವುದರ ಮೂಲಕ ಖಾಸಗಿ ಬಂಡವಾಳಶಾಹಿಗಳಿಗೆ ಮಾರುಕಟ್ಟೆಗಳನ್ನು ತೆರೆಯುವಂತ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾದ್ರೆ APMC ಮಂಡಿಗಳಿಗೆ ಯಾವುದೇ ರೀತಿಯ ಅವಕಾಶ ಅಥವಾ ಯಾರು ಕೂಡ ಅಲ್ಲಿ ಬರುವಂತ ಸನ್ನಿವೇಶ ಇರುವುದಿಲ್ಲ. ಯಾಕೆಂದ್ರೆ ಈ ಬಂಡವಾಳಶಾಹಿಗಳು ಈ ರೈತರ ಉತ್ಪನ್ನಗಳಿಗೆ ಮೊದಲೇ ಅಡ್ವಾನ್ಸ್ ಅನ್ನು ಕೊಟ್ಟು ಅಲ್ಲಿ ಖರೀದಿಸ್ತಾರೆ. ಹೀಗೆ ಖರೀದಿಸುವಂತ ಸಂದರ್ಭದಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾವುದೇ ರೀತಿಯ ಉಲ್ಲೇಖ ಆ ಕಾನೂನಿನಲ್ಲಿ ಮಾಡಲಾಗಿಲ್ಲ. ಹಾಗಾದ್ರೆ ರೈತರಿಗೆ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಲ್ಲದಿದ್ರೆ ಈಗಾಗಲೇ ಸಂಕಷ್ಟದಲ್ಲಿರುವಂತ ರೈತರಿಗೆ ಹೇಗೆ ತಾನೇ ಇದನ್ನ ಈ ಒಂದು ಕಾನೂನನ್ನ ಅವರ ಮೇಲೆ ಲಾಭ ಆಗಲಿಕ್ಕೆ ಹೇಗೆ ತಾನೇ ಸಾಧ್ಯ? ಅದರಲ್ಲಿ ಕೃಷಿ ಸರ್ಕಾರದ ಕಾನೂನಿನ ಹೆಸರು ಹೇಳ್ತದೆ ಕೃಷಿ ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯಗಳಿಗೆ ಉತ್ತೇಜನ ಕೊಡುವ ಮತ್ತು ಸೌಕರ್ಯ ಕಲ್ಪಿಸಿಕೊಡುವ ಕಾನೂನು ಅಂತ. ಯಾವ ರೀತಿಯ ಸೌಕರ್ಯಗಳು ರೈತರಿಗೆಲ್ಲ ಬದಲಾಗಿ ಬಂಡವಾಳಶಾಹಿಗಳಿಗೆ ಸೌಕರ್ಯ ಕೊಡುವಂತಹ ಈ ಒಂದು ಕಾನೂನನ್ನ ಸರ್ಕಾರ ಮಾಡಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ APMCಯಲ್ಲಿ
ಇಷ್ಟರವರೆಗೆ ರೈತರುಗಳು ತಮ್ಮ ಉತ್ಪನ್ನ ಅಂದ್ರೆ ಅಕ್ಕಿ, ರಾಗಿ, ಗೋಧಿ, ಜೋಳ ಮುಂತಾದ 20ಕ್ಕೂ ಹೆಚ್ಚು ಉತ್ಪನ್ನಗಳನ್ನ ಈ ಮಾರುಕಟ್ಟೆಯಲ್ಲಿ ಮಾರಬೇಕು ಎಂಬ ಕಾನೂನು ಇತ್ತು. ಆವಾಗ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಪಡಿತರ ರೇಷನ್ಗಳಿಗಾಗಿ ದೇಶದಾದ್ಯಂತ ಇರುವಂತಹ 80 ಕೋಟಿ ಹೆಚ್ಚು ಜನ ಇವತ್ತು ಪಡಿತರ ರೇಷನ್ ಆಹಾರ ಸಾಮಗ್ರಿಗಳನ್ನ ಪಡೆದುಕೊಂಡು ಜೀವನ ಸಾಗಿಸ್ತಾರೆ. ಆವಾಗ ಈ ಒಂದು ಪಡಿತರ ರೇಷನ್ಗಳಿಗಾಗಿ APMC ಮಾರುಕಟ್ಟೆಯನ್ನೇ ಸರ್ಕಾರ ಇಷ್ಟರವರೆಗೆ ಅವಲಂಬಿತ ಆಗಿತ್ತು. ಆದ್ರೆ ಇದೀಗ APMC ಮಾಯವಾಗಿರುವುದರಿಂದ, ಮಾಯವಾಗುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗುವುದರಿಂದ ಇನ್ನು ಮುಂದೆ ಸರ್ಕಾರ ಈ ಖಾಸಗಿ ಮಂಡಿಗಳಿಂದ ರೇಷನ್ ಸಾಮಗ್ರಿ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಬರ್ತಾ ಇದೆ. ಈಗಾಗಲೇ ಸ್ವಾಮಿನಾಥನ್ ಆಯೋಗ ಕೊಟ್ಟಂತ ವರದಿ ಪ್ರಕಾರ ಈ ದೇಶದಲ್ಲಿ 80 ಕೋಟಿ ಇರುವಂತಹ ಪಡಿತರ ವ್ಯವಸ್ಥೆ ಏನಿದೆ ಅದನ್ನು 20 ಕೋಟಿಗೆ ಇಳಿಸಬೇಕು ಎಂಬ ಶಿಫಾರಸನ್ನು ಕೊಟ್ಟಿದೆ. ಮೊದಲೇ ಕೇಂದ್ರ ಸರ್ಕಾರ ಪಡಿತರ ವ್ಯವಸ್ಥೆಗಳನ್ನ ಕುಂಠಿತಗೊಳಿಸಬೇಕು ಎಂಬ ಯೋಜನೆ ಹಾಕಿಕೊಂಡಿರುವಂತಹ ಕೇಂದ್ರ ಸರ್ಕಾರಕ್ಕೆ ಸ್ವಾಮಿನಾಥನ್ ಆಯೋಗ ಕೊಟ್ಟಂತ ವರದಿಯನ್ನು ಜಾರಿಗೆ ಮಾಡುವಾಗ ಈ APMCಯಲ್ಲಿರುವಂತ ಸಿಗುವಂತ ಈ ಮಾಯವಾಗುವಂತ ಒಂದು ಸನ್ನಿಹಿತ ಇರುವಾಗ ಖಂಡಿತವಾಗಿಯೂ ಅದು ಕಡಿಮೆಯಾಗಿ ಕನಿಷ್ಠ ಪ್ರಮಾಣದಲ್ಲಿ ರೇಷನ್ ಸಾಮಗ್ರಿಗಳನ್ನು ಖರೀದಿಸಬೇಕಾಗುತ್ತೆ. ಆಮೇಲೆ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಯಾವ ದರದಲ್ಲಿ ರೇಷನ್ ಅನ್ನ ಸರ್ಕಾರ ಖರೀದಿ ಮಾಡ್ತಾ ಇತ್ತು ಅದಕ್ಕಿಂತ ಕಡಿಮೆ ದರದಲ್ಲಿ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇದೆಲ್ಲ ಈ ದೇಶದಲ್ಲಿ ಒಂದು ರೈತರನ್ನ ನಿರ್ನಾಮ ಮಾಡುವಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡುವಂತ ಒಂದು ಕಾನೂನಲ್ಲದೆ ಬೇರೆ ಯಾವುದೇ ಅಲ್ಲ. APMC ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನ ನಿರ್ನಾಮ ಮಾಡುವುದರ ಮೂಲಕ ರೈತರಿಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನೇ ತೊಡೆದು ಹಾಕುವ ಮೂಲಕ ಬಂಡವಾಳಶಾಹಿಗಳಿಗೆ ಕೃಷಿ ಉತ್ಪನ್ನ ಕ್ಷೇತ್ರವನ್ನ ಬಿಟ್ಟುಕೊಡುವಂತಹ ಒಂದು ಸನ್ನಿವೇಶವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದು ಒಂದು ಕಾನೂನು. ಇನ್ನು ಎರಡನೇ ಕಾನೂನು ಏನಂತ ಹೇಳಿದ್ರೆ, ಈ ಕಾನೂನಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾನೂನು ಅಂತ ಕೂಡ ಹೆಸರಿದೆ. ಅಂದರೆ ಇಂಗ್ಲಿಷ್ ನಲ್ಲಿ ಅದನ್ನ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸ್ ಆಕ್ಟ್ ಅಂತ. ಇದು ಕೂಡ ದೊಡ್ಡ ಹೆಸರೇ. ಆ ಹೆಸರಲ್ಲೂ ಕೂಡ ಫಾರ್ಮರ್ಸ್ ಎಂಪವರ್ಮೆಂಟ್, ರೈತರ ಸಬಲೀಕರಣ ಅಂತ ಹೆಸರು ಕೊಟ್ಟಿದೆ. ಆಮೇಲೆ ಪ್ರೈಸ್ ಅಶ್ಯೂರೆನ್ಸ್, ಅವರ ದರಕ್ಕೆ ಖಾತರಿ, ಆಮೇಲೆ ರೈತರಿಗೆ ಸೇವೆ, ಈ ಎಲ್ಲಾ ಹೆಸರುಗಳನ್ನು ಎಲ್ಲಾ ಗುಣಾತ್ಮಕ ಅಂಶಗಳನ್ನ ಇಟ್ಕೊಂಡಿರುವಂತಹ ಈ ಒಂದು ಉದ್ದನೆಯ ಅಂತ ಕಾನೂನಿನ ಮೂಲಕ ಚಾಕ್ಲೇಟ್ ನ ಒಳಗೆ ವಿಷವನ್ನು ಇಟ್ಟುಕೊಂಡು ಅದರ ಚಾಕ್ಲೇಟ್ ನ ಹೊರಗಿನ ಆ ರ್ಯಾಪರ್ ಇದೆಯಲ್ಲ ಆಕರ್ಷಕವಾಗಿ ಮಾಡಿ ಯಾವುದೋ ಒಂದು ಪ್ರಾಣಿಯನ್ನು ಕೊಲ್ಲುವಂತ ರೀತಿಯ ತಂತ್ರದ ಹಾಗೆ ಇವತ್ತು ಕೇಂದ್ರ ಸರ್ಕಾರದ ಈ ಕಾನೂನು ನಮ್ಗೆ ಭಾಸ ಆಗುತ್ತೆ. ಇದರಲ್ಲಿ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಕೃಷಿ ಕ್ಷೇತ್ರ ಬಹಳಷ್ಟು ನಿರ್ನಾಮ ಆಗುವಂತಹ ಈ ಒಂದು ಕಾನೂನು ಆಗಿರ್ತದೆ. ಬದಲಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ನ ಬೇಸಿಸ್ ನಲ್ಲಿರುವಂತಹ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಕಷ್ಟು ವಿಫಲವಾದಂತಹ ಲಾಭವನ್ನು ಪಡೆದುಕೊಳ್ಳಬೇಕಾಗಿರುವಂತಹ ಬಹಳ ಸ್ಪಷ್ಟವಾದಂತಹ ಒಂದು ಸೂಚನೆ ಈ ಕಾನೂನಿನಲ್ಲಿ ನಿಮ್ಗೆ ಕಾಣಸಿಗುತ್ತೆ. ಏನಪ್ಪಾ ಈ ಕಾನೂನಿನಲ್ಲಿರುವಂತಹ ತೊಂದರೆ ಏನಂತ ಹೇಳಿದ್ರೆ, ಒಂದನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ರೈತರೊಂದಿಗೆ ಪೂರ್ವಭಾವಿ ಒಪ್ಪಂದ ಮಾಡಲಿಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳು ಈ ಕಾನೂನಲ್ಲಿದೆ. ರೈತರು ನಮ್ಮ ದೇಶದಲ್ಲಿ ಎಲ್ಲ ದೊಡ್ಡ ರೈತರು ಅಂತಲ್ಲ, ಸಣ್ಣ ಸಣ್ಣ ಅತಿ ಸಣ್ಣ ರೈತರು ಇದ್ದಾರೆ, ಸಣ್ಣ ರೈತರು ಇದ್ದಾರೆ, ದೊಡ್ಡ ರೈತರು ಇದ್ದಾರೆ. ದೇಶದಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಅತಿ ಸಣ್ಣ ರೈತರೇ ಜಾಸ್ತಿ. ಇನ್ನು ಭೂಮಿ ಇಲ್ಲದಂತಹ, ಕೃಷಿ ಭೂಮಿ ಇಲ್ಲದಂತಹ ರೈತರು ಕೂಡ ದೇಶದಲ್ಲಿ ಬೇಕಾದಷ್ಟಿದ್ದಾರೆ. ಹಾಗಾದ್ರೆ ಸಣ್ಣ ಸಣ್ಣ ರೈತರನ್ನ ಯಾರು ಕೇಳುವಂತ ಇಲ್ಲ. ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ರೈತರನ್ನು ಅಥವಾ ಮಧ್ಯಮ ವರ್ಗದ ರೈತರನ್ನ ಅವ್ರ ಜೊತೆಗೆ ಒಪ್ಪಂದ ಮಾಡ್ತಾರೆ. ಏನಪ್ಪಾ ಈ ಒಪ್ಪಂದ? ಈ ಒಪ್ಪಂದ 3 ಅಂಶ ಇದೆ. ಒಂದು, ಆ ರೈತರ ಬೆಳೆ, ಯಾವ ಬೆಳೆ ಬೆಳೆಯಬೇಕು ಅಂತ ಹೇಳಿ ಮೊದಲು ಕಾರ್ಪೊರೇಟ್ ಕಂಪನಿ ಹೇಳ್ತಾನೆ. ಬಂಡವಾಳಶಾಹಿ ಯಾರು ಬಂಡವಾಳ ಹಾಕ್ತಾನೆ ಅವನು ಹೇಳ್ತಾನೆ. ಎರಡನೇದಾಗಿ ಅದಕ್ಕೆ ಇಷ್ಟು ಕ್ವಾಲಿಟಿ ಇರಬೇಕು ಅಂತ. ಅಕ್ಕಿ, ಗೋಧಿ, ರಾಗಿ, ಜೋಳ ಮುಂತಾದ ಬೇರೆ ಬೇರೆ ಕೃಷಿ ಉತ್ಪನ್ನಗಳು ಮಾಡ್ತಾನೆ. ಆವಾಗ ನೀನು ಬೆಳೆದಂತ ಬೆಳೆಯಲ್ಲಿ ಇಂಥ ಕ್ವಾಲಿಟಿ ಗುಣಮಟ್ಟ ಇರಬೇಕು ಅಂತ. ಮೂರನೇದಾಗಿ ಇಷ್ಟು ರೇಟ್ ಕೊಡ್ತೇನಂತ ಮೊದಲೇ ಒಪ್ಪಂದ ಮಾಡ್ತಾನೆ, ಸಾಕಷ್ಟು ಅಡ್ವಾನ್ಸ್ ಕೊಡ್ತಾನೆ. ಇವಾಗ ಏನಾಗುತ್ತೆ ಅಂದ್ರೆ ಬೆಳೆ ಬೆಳೆದ ನಂತರ ರೈತ ತನ್ನ ಈ ಬೆಳೆಯನ್ನ ಆ ಒಂದು ಕಾರ್ಪೊರೇಟ್ ಕಂಪನಿಗೆ ಯಾರು ಒಪ್ಪಂದ ಮಾಡಿದ್ದಾನೆ ಅವನಿಗೆ ಹೋಗಿ ಕೊಟ್ಟಾಗ ಆ ಕಾರ್ಪೊರೇಟ್ ಕಂಪನಿ ಹೇಳ್ಬೋದು, ನಾನು ಹೇಳಿದ ಕ್ವಾಲಿಟಿ ನೀನು ಕೊಡ್ಲಿಲ್ಲ ಅಂತ. ಹಾಗೆ ಒಂದು ವೇಳೆ ಆ ಕ್ವಾಲಿಟಿ ಕೊಡದೇ ಇದ್ರೆ ಏನಾಗ್ಬೋದು, ಮಾಲ್ ರಿಜೆಕ್ಟ್, ಕಂಗಾಲಾಗಿ ಹೋಗ್ತಾನೆ. ಆವಾಗಲೇ ಅಡ್ವಾನ್ಸ್ ಪಡ್ಕೊಂಡ ರೈತ ಏನ್ ಮಾಡ್ಬೇಕು ಈ ಮಾಲನ್ನ? ಹಾಗಾದ್ರೆ ಗುಣಮಟ್ಟ ಇಲ್ಲದಂತ ಮಾಲನ್ನ ಸೇಲೆ ಮಾಡ್ಲಿಕ್ಕೆ ಆಗುದಿಲ್ವಲ್ಲ. ಇಂತಹ ಸಂದರ್ಭದಲ್ಲಿ ನೋಡಿ,
ಆ ರೈತರ ಓಕೆ, ನಿನ್ನ ಮಾಲ್, ನಿನ್ನ ಗುಣಮಟ್ಟ ಕಡಿಮೆ ಇದೆ, ಹಾಗಾಗಿ ನಾನು ಈಗಾಗಲೇ ಪೂರ್ವಭಾವಿಯಾಗಿ ನಿನಗೆ ಒಂದು ರೇಟ್ ಅನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ, ಆ ರೇಟ್ ಅನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಅವನು ಬಹಳ ಒಂದು ಮಜಬೂರಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅತ್ಯಂತ ಕನಿಷ್ಠ ಬೆಲೆಗೆ ತನ್ನ ಮಾಲನ್ನು ಕೊಡುತ್ತಾನೆ. ಇನ್ನು ಅದಕ್ಕೆ ರೈತರು ಒಪ್ಪದೇ ಇದ್ರೆ ಅದಕ್ಕೆ ಇದೇ ಕಾನೂನಲ್ಲಿ ಹೇಳ್ತದೆ, ಅದಕ್ಕೊಂದು ಏನು ದೂರು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದೆ ಅಂತ. ತಹಶೀಲ್ದಾರಿಗೆ ದೂರು ಕೊಡಬೇಕು ಅಂತ. ತಹಶೀಲ್ದಾರ್ ಏನ್ ಮಾಡ್ತಾರೆ, ಈ ಯಾರ ಒಪ್ಪಂದ ಮಾಡಿದಾನೆ ಅವನು ಮತ್ತು ರೈತರ ಜೊತೆಗೆ ಸಂಧಾನ ಮಾಡ್ತಾನೆ. ಸಂಧಾನ ಮಾಡ್ಲಿಕ್ಕೆ 30 ದಿನದ ಟೈಮ್ ಕೊಡಲಾಗಿದೆ. ಈ ಸಂಧಾನ ಒಂದು ವೇಳೆ ಫಲಪ್ರದವಾಗದಿದ್ರೆ ತಹಶೀಲ್ದಾರರಲ್ಲಿ ಮತ್ತೆ 30 ದಿವಸ ಆ ದೂರನ್ನ ಪರಿಹಾರ ಮಾಡ್ಲಿಕ್ಕೆ ಬೇಕಾದಂತಹ ಕಾಲಾವಕಾಶ ಕೂಡ ಕಾನೂನಲ್ಲಿ ಕೊಟ್ಟಿದೆ. ತಹಶೀಲ್ದಾರಿಗೆ ಕೂಡ ಈ ಒಂದು ದೂರನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡಬಹುದು. ಆ ಜಿಲ್ಲಾಧಿಕಾರಿಗಳಿಗೆ ಕೂಡ 30 ದಿನದ ಟೈಮ್. ಹಾಗಾಗಿ ಒಂದು ಸಂಧಾನಕ್ಕೆ 30 ದಿನ, ತಹಶೀಲ್ದಾರರ ದೂರು ಪರಿಹಾರಕ್ಕೆ 30 ದಿನ, ಜಿಲ್ಲಾಧಿಕಾರಿಗೆ 30 ದಿನ, 90 ದಿನಗಳು ಕಳೆಯಬಹುದು. ತನ್ನ ಮಾಲನ್ನ ತಾನು ಬೆಳೆದಂತಹ ಕೃಷಿ ಉತ್ಪನ್ನವನ್ನ ಮಾರುಕಟ್ಟೆಗೆ ಹೋಗಿ ಸಾಗಿಸ್ಲಿಕ್ಕೆ ಸಾಧ್ಯವಾಗದಂತ ಸನ್ನಿವೇಶದಲ್ಲಿ ತನ್ನ ದೂರನ್ನ ಪರಿಹಾರ ಮಾಡಲಿಕ್ಕೆ ಬೇಕಾದಂತ ಅವಧಿ 90 ದಿನಗಳು. ಹಾಗಾದ್ರೆ ರೈತರು ತಾನು ಬೆಳೆದಂತಹ ಕೃಷಿ ಉತ್ಪನ್ನವನ್ನು ಎಲ್ಲಿಯಪ್ಪ ಅವನು ಶೇಖರಿಸಿ ಇಡ್ಬೇಕಾಗುತ್ತೆ? ಎಲ್ಲಿ ತಾನೇ ಶೇಖರಿಸಿಡ್ಬೇಕು? ಹಾಗಾದ್ರೆ 90 ದಿನಗಳವರೆಗೆ ತಾನು ಇಷ್ಟು ಕಷ್ಟಪಟ್ಟು ಬೆಳೆದ ಈ ಕೃಷಿ ಉತ್ಪನ್ನ ಮಾರಲಿಕ್ಕೆ ಸಾಧ್ಯವಾಗದೆ ಏನು ಹೊಟ್ಟೆಗೆ ಅವನು ತಿನ್ಬೇಕು? ಅವನ ಹೆಂಡತಿ ಮಕ್ಕಳನ್ನ ಹೇಗೆ ರೈತ ಸಾಕಬೇಕಾಗುತ್ತೆ? ಇದಕ್ಕೆ ಉತ್ತರ ಇಲ್ಲ. ಕಾರ್ಪೊರೇಟ್ ಕಂಪನಿಗಳಿಗೆ ಮೊದಲೇ ಬೇಕಾದಷ್ಟು ಏನು ಅಡ್ವಾನ್ಸ್ ಮಾಡಿಕೊಂಡು ರೇಟ್ ಫಿಕ್ಸ್ ಮಾಡಿಕೊಂಡು ಶೋಷಣೆ ಮಾಡುವಂತ ರೈತರಿಗೆ ಕನಿಷ್ಠ ಬೆಲೆ, ಅವನಿಗೆ ಬೆಲೆ ಸಿಗದಿದ್ರಿ ಕಾರ್ಪೊರೇಟ್ ಕಂಪನಿಗಳಿಗೆ, ಬಂಡವಾಳಶಾಹಿ ಕಂಪನಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಬೇಕಾದಷ್ಟು ವಿಪುಲವಾದಂತಹ ಅವಕಾಶಗಳನ್ನು ಕೊಡುವಂತಹ ಈ ಒಂದು ಕಾನೂನು ಆಗಿರ್ತದೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಇನ್ನು ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಮೂಲಕ ಈ ತರದ ಇಂತಿಷ್ಟೇ ಬೆಳೆ ಬೆಳಿಬೇಕು, ಇದೇ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ರೈತರಿಗೆ ಸ್ವಾತಂತ್ರ್ಯ ಇರಲ್ಲ. ಯಾವ ಬೆಳೆಯನ್ನು ತಾನು ತನ್ನ ಹೊಲದಲ್ಲಿ ಬೆಳೆಯಬೇಕು ಎಂಬುದನ್ನ ಸ್ವಯಂ ನಿರ್ಧಾರ ಮಾಡ್ಲಿಕ್ಕಿರುವಂತ ಒಂದು ಸ್ವಾತಂತ್ರ್ಯ ಕೂಡ ಅಲ್ಲಿ ಸಿಗದೇ ಇರುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಂಬ 2ನೇ ಕಾನೂನು ಸರ್ಕಾರ ತಂದಿರುವುದು ಕೂಡ ಬಂಡವಾಳಶಾಹಿ ಸಾಕಷ್ಟು ಅವಕಾಶಗಳು, ಲಾಭ ಪಡೆಯುವಂತಹ ವ್ಯವಸ್ಥೆಗಾಗಿ ಮಾಡಿರುವಂತಹ ಒಂದು ಕಾನೂನು. ಇನ್ನು 3ನೇ ಕಾನೂನು ಕೇಂದ್ರ ಸರ್ಕಾರ ತಂದಿರುವಂತದ್ದು ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಆಕ್ಟ್ ಅಂತ. ಎಸೆನ್ಷಿಯಲ್ ಕಮೋಡಿಟಿ ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ ಎಂಬ ಒಂದು ಕಾಯ್ದೆಯನ್ನ ಇವತ್ತು ಜಾರಿಗೆ ತಂದಿದೆ. 1955ರಲ್ಲಿ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅನ್ನು ಜಾರಿಗೆ ತರಲಾಗಿತ್ತು. ಇದರಲ್ಲಿ ಆಹಾರ ಧಾನ್ಯಗಳು ಮತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತ ಸಿಮೆಂಟು, ಕಲ್ಲಿದ್ದಲು ಅಥವಾ ಕಬ್ಬಿಣ ಮುಂತಾದ ಇದೆಲ್ಲ ಅಗತ್ಯವಾದಂತ ವಸ್ತುಗಳಾಗಿರ್ತದೆ. ಇದನ್ನ ಯಾರೂ ಕೂಡ ಅಕ್ರಮವಾಗಿ ಕಾಳಸಂತೆ ಮಾಡಲಿಕ್ಕೆ ಇಲ್ಲ, ಅದನ್ನು ನಿಷೇಧಿಸಲಾಗಿದೆ. ಅದೇ ರೀತಿ ಕಳ್ಳದಂಧೆ, ಅವರಿಗೆ ಇಷ್ಟ ಬಂದ ಹಾಗೆ ಬ್ಲ್ಯಾಕ್ ಮಾರ್ಕೆಟ್ ಅನ್ನು ಮಾಡಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ನಿಷೇಧಿಸಲಾಗಿರುವಂತ ಕಾನೂನನ್ನ 1955ನೇ ಇಸವಿಯಲ್ಲೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಆದ್ರೆ ಇದೀಗ ಕೇಂದ್ರದ ಬಿಜೆಪಿ ಸರ್ಕಾರ ಈ ಕಾಯ್ದೆ ಕೂಡ ತಿದ್ದುಪಡಿ ತಂದು ಯಾರಿಗೂ ಕೂಡ ಎಷ್ಟು ಬೇಕಾದ್ರೂ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡಬಹುದು, ಎಷ್ಟು ಬೇಕಾದ್ರೂ ಸಂಗ್ರಹ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ಗದ ದರದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಬೇಕಾದಷ್ಟು ಸಂಗ್ರಹ ಮಾಡಿರ್ತಾರೆ. ಆವಾಗ ಕೃತಕವಾದಂತಹ ಒಂದು ಅಭಾವ ಸೃಷ್ಟಿಯಾಗುತ್ತೆ. ಜನರು ಕೃತಕವಾದ ಅಭಾವ ಸೃಷ್ಟಿಯಾದಾಗ ಮಾರ್ಕೆಟ್ ನಲ್ಲಿ ಯಾವುದೋ ಒಂದು ಆಹಾರ ಸಾಮಗ್ರಿಯ ಅದರ ರೇಟ್ ಜಾಸ್ತಿ ಆಗುತ್ತೆ, ದರ ಜಾಸ್ತಿ ಆಗುತ್ತೆ. ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡುವುದರ ಮೂಲಕ ಹೆಚ್ಚು ದರವನ್ನು ವಿಧಿಸಿ ಸಾಕಷ್ಟು ಜಾಸ್ತಿ ಜನರ ರಕ್ತವನ್ನು ಹೀರಿ ಸಾಕಷ್ಟು ಜಾಸ್ತಿ ಲಾಭವನ್ನ ಪಡ್ಕೊಳ್ಳುವಂತಹ ಒಂದು ಕಾನೂನು ಆಗಿರ್ತದೆ. ಈಗ ಹೊಸದಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಸರ್ಕಾರ ಜಾರಿಗೆ ತಂದಿರುವುದು. ಈ ಕಾನೂನು ಎಷ್ಟರ ಮಟ್ಟಿಗೆ ಬಂಡವಾಳಶಾಹಿಗಳಿಗೆ ಸರ್ಕಾರ ಭರವಸೆ ಕೊಟ್ಟಿದೆ ಅಂದ್ರೆ, ಒಂದು ವೇಳೆ ವಿಪತ್ತಿನ ಸಂದರ್ಭದಲ್ಲಿ, ವಿಪತ್ತಂದ್ರೆ ಏನು, ಯುದ್ಧ ಸಂಭವಿಸ್ತಾ ಇದೆ ಅಥವಾ ದೊಡ್ಡ ಒಂದು ಭೀಕರವಾದಂತಹ ಬರಗಾಲ ಬಂದಿದೆ, ಪ್ರವಾಹ ಬಂದಿದೆ, ಅಂತ ಸಂದರ್ಭದಲ್ಲೂ ಕೂಡ ಈ ಅಕ್ರಮ ಈ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿಟ್ಟುಕೊಂಡಿರುವಂತಹ ಇದನ್ನ ಸರ್ಕಾರ ಕೇಳಲಿಕ್ಕೆ ಬರುವುದಿಲ್ಲ. ಅಷ್ಟು ಕೂಡ ಅಶ್ಯೂರೆನ್ಸ್ ಕೊಟ್ಟಿದೆ ಬಂಡವಾಳಶಾಹಿಗಳಿಗೆ. ಅಂದ್ರೆ ಇದೆಲ್ಲ ಕೇವಲ ಬಂಡವಾಳಶಾಹಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ಅಭಿವೃದ್ಧಿ ಅಂದ್ರೆ ಕಾರ್ಪೊರೇಟೀಕರಣ ಅಂತ ಭಾವಿಸಿದೆ.
ಕಾರ್ಪೊರೇಟ್ ಕಂಪನಿಗಳನ್ನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡುವುದೇ ಈ ದೇಶದ ಅಭಿವೃದ್ಧಿ ಅಂತ ಭಾವಿಸಿಕೊಂಡಿರುವ ಕಾರಣಕ್ಕಾಗಿ ರೈತರು, ಬಡವರು, ಮಧ್ಯಮ ವರ್ಗ, ಕೃಷಿಕ ಕ್ಷೇತ್ರ ಯಾವುದು ಕೂಡ ಲೆಕ್ಕ ಇಲ್ಲ. ಬಂಡವಾಳಶಾಹಿಗಳಿಗೆ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಮಾಡಿಕೊಡ್ಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಹಾಕಬೇಕು. ಈ ಒಂದು ದೃಷ್ಟಿಕೋನದಿಂದ ಸರ್ಕಾರ ಇಂತಹ ಕಾನೂನುಗಳನ್ನು ತಂದಿದೆ. ಖಂಡಿತವಾಗಿಯೂ ಇದು ದೇಶದಲ್ಲಿ ಬಹಳ ದೊಡ್ಡ ಒಂದು ವಿಪತ್ತನ್ನ ಸೃಷ್ಟಿ ಮಾಡುವಂತ ಕಾನೂನಾಗಿರ್ತದೆ. ಇನ್ನು ನಾವು ರಾಜ್ಯದ ಬಿಜೆಪಿ ಸರ್ಕಾರ ತಂದಿರುವಂತಹ ಕಾನೂನಿನ ಬಗ್ಗೆ ಕೂಡ ನಾವು ನೋಡ್ಬೇಕಾಗಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಮತ್ತು 1974ರಲ್ಲಿ ಆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿರುವಂತಹ ಕಾಯ್ದೆ. ಈ ಎರಡೂ ಕಾಯ್ದೆ ಪ್ರಕಾರ ಕೃಷಿ ಭೂಮಿಯನ್ನ ಕೃಷಿಕರು, ರೈತರು ಅಥವಾ ರೈತ ಕುಟುಂಬದವರು ಅಥವಾ ರೈತ ಕಾರ್ಮಿಕರು ಇವರು ಮಾತ್ರ ಖರೀದಿಸಬೇಕು. ಅದು ಕೂಡ ಕೃಷಿಯೇತರ ಆದಾಯವಾಗಿರುವಂತ 25 ಲಕ್ಷ ರೂಪಾಯಿಗೆ ಕಡಿಮೆ ಇರುವಂತ ವ್ಯಕ್ತಿ ಕೃಷಿ ಭೂಮಿಯನ್ನ ಖರೀದಿಸಬಹುದು ಎಂಬ ಒಂದು ಕಾನೂನನ್ನ ಇಷ್ಟರವರೆಗೆ ಜಾರಿಗೆ ತಂದಿತ್ತು. ಆದ್ರೆ ಇದೀಗ ರಾಜ್ಯದ ಬಿಜೆಪಿ ಸರ್ಕಾರ ಈ ಕರ್ನಾಟಕ ಲ್ಯಾಂಡ್ ರಿಫಾರ್ಮೇಶನ್ ಆಕ್ಟ್ ಏನಿದೆ ಅಥವಾ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಏನಿದೆ ಅದಕ್ಕೆ ಕೂಡ ತಿದ್ದುಪಡಿ ತಂದಿದೆ. ಆ ಕಾಯ್ದೆ ಒಳಗಿದ್ದಂತಹ ಸೆಕ್ಷನ್ 79A ಮತ್ತು B ಯನ್ನ ರದ್ದು ಮಾಡಿದೆ. ಈ ಪ್ರಕಾರ ಈ ರದ್ದು ಮಾಡಿದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಕೃಷಿ ಭೂಮಿಯನ್ನ ಯಾರು ಖರೀದಿಸಬಹುದು, ರೈತರಲ್ಲದವನು ಖರೀದಿಸಬಹುದು, ರೈತ ಕುಟುಂಬದವನು ಬೇಕಾಗಿರ್ಲಿಲ್ಲ, ರೈತ ಬೇಕಾಗಿಲ್ಲ, ಯಾರು ಕೂಡ ಖರೀದಿಸಬಹುದು. ಎಷ್ಟರವರೆಗೆ ಖರೀದಿಸಬಹುದು? 432 ಎಕರೆವರೆಗೆ ಖರೀದಿಸಬಹುದು. ಇಷ್ಟರವರೆಗೆ ಅಷ್ಟು ಖರೀದಿಸಲಿಕ್ಕೆ ಅವಕಾಶ ಇರಲಿಲ್ಲ. 432 ಎಕರೆವರೆಗೆ ಅಷ್ಟು ವಿಪರೀತ ಪ್ರಮಾಣದಲ್ಲಿ ಖರೀದಿಸಬಹುದು. ಹಾಗಾಗಿ ರೈತ, ಸಣ್ಣ ರೈತ ಮತ್ತು ಅತಿ ಸಣ್ಣ ರೈತ ತನ್ನ ಜಮೀನನ್ನ ಬಂಡವಾಳಶಾಹಿಗಳಿಗೆ ಮಾರಿ ಬಿಡ್ತಾನೆ. ಯಾಕೆಂದ್ರೆ ಈಗಾಗಲೇ ದೇಶದಲ್ಲಿ ರೈತರು ಸಂಕಷ್ಟಗಳ ಸರಿಮಾಲೆಯಲ್ಲಿದ್ದಾರೆ. ನಿರಂತರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸುದ್ದಿಗಳನ್ನ ಓದುತ್ತಾ ಇರ್ತೇವೆ. ಹಾಗಾಗಿ ತನ್ನ ಜಮೀನುಗಳನ್ನ, ಕೃಷಿ ಜಮೀನುಗಳನ್ನ ಬಂಡವಾಳಶಾಹಿ ಕಂಪನಿಗಳಿಗೆ ಮಾರುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ರೈತ ಯಾರಿಗೆ ತನ್ನ ಜಮೀನನ್ನು ಮಾರಿದಾನೆ ಅಂತ ಕಂಪನಿಗಳ ಅಡಿಯಲ್ಲಿ ತಾನು ಜೀತದಾಳಾಗಿ ಕೆಲಸ ಮಾಡಬೇಕಾಗಿರುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಜೀತದಾಳಾಗಿ ದುಡಿಬೇಕಾಗುತ್ತೆ. ಅದು ಅಲ್ದಿದ್ರೆ ತನ್ನ ಕುಟುಂಬವನ್ನ ಸಾಕಲಿಕ್ಕೆ ಬೇಕಾಗಿ ನಗರಗಳಿಗೆ ಹೋಗಿ ಕಾರ್ಮಿಕನಾಗಿ ದುಡಿಬೇಕಾಗುತ್ತೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಕೃಷಿ ಕ್ಷೇತ್ರ ಎಲ್ಲ ದೊಡ್ಡ ದೊಡ್ಡ ಜಮೀನ್ದಾರರ ಪಾಲಾಗುತ್ತೆ. ಹಾಗೆ ಅದೇ ರೀತಿ ಸಣ್ಣ ಸಣ್ಣ ರೈತ, ಅತಿ ಸಣ್ಣ ರೈತ ಒಂದು ಜೀತದಾಳುಗಳಾಗ್ತಾನೆ, ಅಥವಾ ನಗರಗಳಲ್ಲಿ ಹೋಗಿರುವಂತಹ ಅಥವಾ ಕೊಳೆಗೇರಿಗಳಲ್ಲಿ ಜೀವನ ಮಾಡುವಂತಹ ಕಾರ್ಮಿಕನಾಗಿ ದುಡಿಯಲ್ಪಡ್ತಾನೆ. ಈ ತರದ ಒಂದು ಕೃಷಿ ಕ್ಷೇತ್ರವನ್ನ ನಾಶ ಮಾಡುವಂತಹ ಒಂದು ಕಾನೂನನ್ನ ಇವತ್ತು ಸರ್ಕಾರ ತಂದಿದೆ. ಲಾಭ ಯಾರಿಗೆ ಈ ಕಾನೂನಲ್ಲಿ? ಈ ಕಾನೂನು ಮೂಲಕ ಲಾಭ ಯಾರತ್ರ ಕಪ್ಪು ಹಣ ಇದೆ, ಯಾರತ್ರ ದೊಡ್ಡ ದೊಡ್ಡ ಬಂಡವಾಳ ಇದೆ, ಅದೇ ರೀತಿ ಏನು ಭ್ರಷ್ಟಾಚಾರದ ಮೂಲಕ ಹಣವನ್ನು ದೋಚಿಕೊಂಡು ತನ್ನಲ್ಲಿ ಇಡುವಂತಹ ಹಣ ಅದನ್ನು ಏನು ಮಾಡ್ಬೇಕಂತ ತೋಚದೆ ಈ ಜಮೀನಿನಲ್ಲಿ ವಿನಿಯೋಗ ಮಾಡುವಂತ ರೀತಿಯಲ್ಲಿರುವಂತಹ ದೊಡ್ಡ ದೊಡ್ಡ ಏನು ಮಂತ್ರಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಅವರಿಗೆಲ್ಲ ಈ ಕಾನೂನಲ್ಲಿ ವಿಪುಲವಾದಂತಹ ಅವಕಾಶಗಳು ಸರ್ಕಾರ ಸೃಷ್ಟಿ ಮಾಡಿಕೊಟ್ಟಿದೆ. ಹಾಗಾಗಿ ಇದು ಬಹಳ ಒಂದು ಮಾರಕವಾದಂತ ಕಾನೂನುಗಳಾಗಿರ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುವಂತಹ ಈ ಕಾನೂನನ್ನ ನಾವು ವಿರೋಧಿಸಬೇಕಾಗುತ್ತೆ. ಎಷ್ಟರವರೆಗೆ ಈ ಕಾನೂನನ್ನ ಹಿಂದೆ ಪಡೆಯುವುದಿಲ್ವೋ ಅಲ್ಲಿವರೆಗೆ ಹೋರಾಟ ಮುಂದುವರಿಸಲೇಬೇಕಾಗುತ್ತೆ. ಯಾಕಂದ್ರೆ ಈ ರೈತ ನಮ್ಮ ದೇಶದ ಜೀವಾಳ. 80% ಹೆಚ್ಚು ಜನ ರೈತರು, ರೈತ ಕಾರ್ಮಿಕರಾಗಿದೆ, ಕೃಷಿ ಕಾರ್ಮಿಕರಾಗಿದ್ದಾರೆ. ಅವರ ಇಡೀ ಹಿತಾಸಕ್ತಿಯನ್ನು ನಾಶ ಮಾಡುವಂತ ಕಾನೂನು ತಂದ್ರೆ ನಮ್ಮ ದೇಶದಲ್ಲಿರುವಂತ ಜನಸಾಮಾನ್ಯರ ಸ್ಥಿತಿ ಏನಾಗ್ಬೋದು? ಕಾರ್ಪೊರೇಟೀಕರಣ ಅಂದ್ರೆ ಡೆವಲಪ್ಮೆಂಟ್ ಅಂತ ಯೋಜಿಸಿಕೊಂಡಿರುವಂತಹ ಈ ಒಂದು ಸರ್ಕಾರಗಳು ಎಷ್ಟೊಂದು ಮಾರಕ ಎಂಬುದನ್ನ ಇದರಿಂದ ನಾವು ತಿಳಿಬೇಕಾಗುತ್ತೆ. ಹಾಗಾಗಿ ಈ ಒಂದು ಹೋರಾಟವನ್ನ ನಾವು ಮಾಡಬೇಕಾಗಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ಈ ಕಾನೂನಿನ ವಿರೋಧಿಸಲಿಕ್ಕೆ ಬೇಕಾದಂತಹ ಒಂದು ಅಭಿಯಾನವನ್ನ ಅಕ್ಟೋಬರ್ ತಿಂಗಳಲ್ಲಿ ಹಮ್ಮಿಕೊಂಡಿದೆ. ದೇಶದಾದ್ಯಂತ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ SDPI ಅನೇಕ ಕಾರ್ಯಕ್ರಮ ಹುಟ್ಟುಹಾಕಿದೆ. ಈ ಕಾರ್ಯಕ್ರಮದಲ್ಲಿ ಚಾವಡಿ ಕಟ್ಟೆ ಚರ್ಚೆ, ರೈತರ ಜೊತೆಗೆ ಸಮಾಲೋಚನಾ ಕೂಟ, ಪಾದಯಾತ್ರೆ, ಕರಪತ್ರ, ಪೋಸ್ಟರ್ ಅಂಟಿಸುವಿಕೆ, ಕರಪತ್ರ ಹಂಚಿಸುವಿಕೆ, ಕಿಸಾನ್ ಪ್ರತಿನಿಧಿ ಸಮಾಗಮ್, ದೆಹಲಿಯಲ್ಲಿ ನಡೆಯುವಂತಹ ಇಡೀ ದೇಶದಾದ್ಯಂತ ರೈತರ ನಾಯಕರ ಪ್ರತಿನಿಧಿಗಳು ಬಂದು ಚರ್ಚೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ದೆಹಲಿಯಲ್ಲಿ
ಈ ತಿಂಗಳ 26ನೇ ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಜಾಗೃತಿ ಸಭೆಗಳು, ಮಾನವ ಸರಪಳಿ, ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ದೇಶದಾದ್ಯಂತ ಈ ಸರ್ಕಾರದ ಕೃಷಿ ವಿರೋಧಿ, ರೈತ ವಿರೋಧಿ ಕಾನೂನಿನ ವಿರುದ್ಧ ಜಾಗೃತಿ ಹುಟ್ಟಿಸುವುದು, ಹೋರಾಟವನ್ನು ಸಂಘಟಿಸುವುದು. ಆ ಒಂದು ಕಾರಣಕ್ಕಾಗಿ SDPI 1 ತಿಂಗಳ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನದಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು. ರೈತರು, ಅದೇ ರೀತಿ ಸಾಮಾಜಿಕ ಸಂಘಟನೆಗಳು, ಮಾನವ ಹಕ್ಕುಗಳ ಹೋರಾಟಗಾರರು, ಅದೇ ರೀತಿ ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ದೇಶಕ್ಕೆ ಬಂದಾಗಿರುವಂತಹ ಅತ್ಯಂತ ದೊಡ್ಡ ವಿಪತ್ತಿನಿಂದ, ಕೃಷಿ ಕ್ಷೇತ್ರದ ವಿನಾಶದಿಂದ ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ SDPI ಹಮ್ಮಿಕೊಂಡಿರುವಂತಹ ಜಾಗೋ ಕಿಸಾನ್ ಎಂಬ ಒಂದು ಘೋಷಣೆಯೊಂದಿಗೆ ಈ ಅಭಿಯಾನ ಮುಂದುವರಿಯಲಿದೆ. ಜಾಗೋ ಕಿಸಾನ್, ಅದರ ಜೊತೆಗೆ ಕೃಷಿ ಕ್ಷೇತ್ರದ ಸಂಹಾರ, ಭಾಜಪದ ಹುನ್ನಾರ, ಇದು ಕೂಡ ಈ ಧ್ಯೇಯ ವಾಕ್ಯ ಈ ಒಂದು ಅಭಿಯಾನದ. ಈ ಅಭಿಯಾನವನ್ನ, ಜಾಗೋ ಕಿಸಾನ್ ಅಭಿಯಾನವನ್ನ ನಾವೆಲ್ಲರೂ ಸೇರಿ ಒಂದಾಗಿ ನಿಂತುಕೊಂಡು ಯಶಸ್ವಿಗೊಳಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕಾನೂನುಗಳನ್ನು ಹಿಂಪಡೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಬೇಕು ಎಂದು ಹೇಳಿಕೊಳ್ಳುತ್ತಾ, ಈ ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿಕೊಳ್ಳಬೇಕು ಅಂತ ಹೇಳಿ ಮತ್ತೊಮ್ಮೆ ಕರೆ ನೀಡುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.